ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿಗೆ ಪಕ್ಷೇತರ ಅಭ್ಯರ್ಥಿಗಳು ಈಗ ಸಡ್ಡು ಹೊಡಿತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕೈಕಮಲ ಮಧ್ಯೆ ಪಕ್ಷೇತರ ಪೈಪೋಟಿಗಳು ಕೂಡ ನಡೀತಾ ಇದೆ. ಹಾಗಾದ್ರೆ ಈ ಬಿಜೆಪಿ ಪಾಳಯದಲ್ಲಿ ಹೆಚ್ಚಿದಂತಹ ಒಗ್ಗಟ್ಟು ವಿನಯ್ ಕುಮಾರ್ ಮತ್ತು ರೇಣುಕಾಚಾರ್ಯ ರಣತಂತ್ರಕ್ಕೆ ಬೆದರಿದಂತಹ ಎದುರಾಳಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಕೈಕಮಲ ಮಧ್ಯೆ ಪಕ್ಷೇತರ ಪೈಪೋಟಿ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿಗೆ ಪಕ್ಷೇತರ ಅಭ್ಯರ್ಥಿಗಳು ಸಡ್ಡು ಹೊಡಿತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕೈಕಮಲ ಮಧ್ಯೆ ಪಕ್ಷೇತರ ಪೈಪೋಟಿಗೆ ಸಂಬಂಧಪಟ್ಟಂತೆ ಈಗ ಅಭ್ಯರ್ಥಿಗಳು ಒಂದ್ ಕಡೆ ಸೆಡ್ ಹೊಡಿತಾ ಇದ್ರೆ, ಕಮಲ ಮಧ್ಯೆ ಪಕ್ಷೇತರ ಪೈಪೋಟಿಗೆ ಬಿಜೆಪಿ ಪಾಳ್ಯದಲ್ಲಿ ಹೆಚ್ಚುತ್ತಾ ಇದೆ ಒಗ್ಗಟ್ಟು. ವಿನಯ್ ಕುಮಾರ್ ಮತ್ತು ರೇಣುಕಾಚಾರ್ಯ ರಣತಂತ್ರಕ್ಕೆ ಬೆದರಿದಂತಹ ಎದುರಾಳಿಗಳು ಈಗ ಸಮರ್ಥ ಶಾಮನೂರು ಪರ ಕೈ ಕಾರ್ಯಕರ್ತರ ಮಿಂಚಿನ ಸಂಚಾರ ಕೂಡ ನಡೀತಾ ಇದೆ. ದಕ್ಷಿಣ ಕೋಟೆ ಉಳಿಸಿಕೊಳ್ಳಲು ಈಗ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ. ಬಿಸಿಲಿನ ಬೇಗೆಯಲ್ಲೂ ಕೂಡ ರಾಜಕೀಯ ಹೈ ವೋಲ್ಟೇಜ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಜೊತೆಗೆ ದಾವಣಗೆರೆಯಲ್ಲಿ ಯಾರಿಗೆ ಸಿಗಲಿದೆ ವಿಜಯಲಕ್ಷ್ಮಿ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇರೋದು. ಒಂದು ಕಡೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಓಪನ್ ಸ್ಟೇಜಲ್ಲಿ ಮತವನ್ನು ಕೇಳೋದಕ್ಕೆ ಪ್ರಚಾರ ಮಾಡೋದಕ್ಕೆ ಉಮೇಶ್ ಮೇಟಿ ಅವರ ಪರವಾಗಿ ನಿಂತರೆ, ಇನ್ನು ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಸಮರ್ಥ ಪರವಾಗಿ ಕೇಳೋದಕ್ಕೆ ಅಷ್ಟೇ ಹೈ ವೋಲ್ಟೇಜ್ ಕದನ ಇಲ್ಲಿ ನಡೀತಾ ಇದೆ ಅಂತಲೇ ಹೇಳಬಹುದು. ದಾವಣಗೆರೆಯಲ್ಲಿ ಯಾರಿಗೆ ಸಿಗಲಿದೆ ವಿಜಯಲಕ್ಷ್ಮಿ ಅಂದರೆ ವಿಜಯ ಯಾರಿಗೆ ಆಗತ್ತೆ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕಾಗತ್ತೆ. ಏಪ್ರಿಲ್ 9ರಂದು ಮತ ಆಗುತ್ತೆ. ಆ ಮತ ಆದ ನಂತರ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಸ್ವಂತ ಶ್ರಮದ ಮೇಲೆ, ಸ್ವಂತ ಒಂದು ಶಕ್ತಿ ಮೇಲೆ 100% ಈ ಚುನಾವಣೆ ಗೆಲ್ಲುತ್ತೆ. ಆಮೇಲೆ ಮೈನಾರಿಟೀಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಇಡೀ ದೇಶಕ್ಕೊಂದು ಸಂದೇಶ ಕಳಿಸ್ತಾ ಇದ್ದಾರೆ. ನಾವು ಪಕ್ಷಾತೀತವಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಹಾಕ್ತೀವಿ ಅನ್ನೋದು ಅವರಿಗೂ ಕೂಡ ಮನವರಿಕೆ ಆಗಿದೆ. ನನ್ನ ಅಂದಾಜು ಒಂದು 15ರಿಂದ 20 ಸಾವಿರ, ನನ್ನ ಅಂದಾಜು, ಅದು ತಪ್ಪಿರ್ಬೋದು, ಬಟ್ ಅಷ್ಟಂತೂ ಮುಂಚೆ ಎಲ್ಲ 2,500-3 ಸಾವಿರ ವೋಟ್ ಬರೋದು. ಈಗ ಮೋರ್ ದೆನ್ ಒಂದು 10,000 to 15,000 ಮೈನಾರಿಟಿ ವೋಟ್ಸು ಬಿಜೆಪಿ ಒಂದೇ ಬರುತ್ತೆ ಸರ್. ನೀವು ಸಾಂಪ್ರದಾಯಿಕ ವೋಟ್ ಬೇಸ್ ಏನಿದೆಯಲ್ಲ ಇಲ್ಲಿ, ಅಲ್ಲ ಈ ವಿಚಾರ ನಾನು ಅಲ್ಲಿ ಕೇಳಿಸ್ಕೊಂಡಿದ್ದೀನಿ. ಬಟ್ ಗ್ರೌಂಡ್ ಲೆವೆಲಲ್ಲಿ ಇರೋದ್ರಿಂದ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ನನಗೆ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬ ಪಂಚಮಸಾಲಿ ಅವರು ಇರ್ಬೋದು, ಮುಂದುವರಿದ ಜಾತಿಯವರು ಇರ್ಬೋದು, ಅವರು ಬಿಜೆಪಿ ಬಿಟ್ಟು ಒಂದು ವೋಟು ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಅತಿ ಹೆಚ್ಚು ಮತ ಅವರೇ ಆಗ್ತಾರೆ. ಅತಿ ಹೆಚ್ಚು ಮತಗಳು ಅವರೇ ಆಗ್ತಾರೆ ಈ ಕ್ಷೇತ್ರದಲ್ಲಿ. ಇದನ್ನು ಭಾಳ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಹೇಳ್ಬೇಕಂತಂದು ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೊಂದು ಬದ್ಧತೆ ಇದೆ. ಆ ಬಿಜೆಪಿನಲ್ಲಿ ಆ ಒಂದು ಪ್ರಾಮಾಣಿಕತೆ ನಾವು ನೋಡಿದ್ದೀವಿ. ವೋಟರ್ಸಲ್ಲಿ ಆ ಒಂದು ಪ್ರಾಮಾಣಿಕತೆ ಇದೆ. ಸ್ವಂತ ಶ್ರಮದ ಮೇಲೆ, ಸ್ವಂತ ಒಂದು ಶಕ್ತಿ ಮೇಲೆ 100% ಈ ಚುನಾವಣೆ ಗೆಲ್ಲುತ್ತೆ. ಆಮೇಲೆ ಮೈನಾರಿಟೀಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಇಡೀ ದೇಶಕ್ಕೊಂದು ಸಂದೇಶ ಕಳಿಸ್ತಾ ಇದ್ದಾರೆ. ನಾವು ಪಕ್ಷಾತೀತವಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಹಾಕ್ತೀವಿ ಅನ್ನೋದು ಅವರಿಗೂ ಕೂಡ ಮನವರಿಕೆ ಆಗಿದೆ. ನನ್ನ ಅಂದಾಜು ಒಂದು 15ರಿಂದ 20 ಸಾವಿರ, ನನ್ನ ಅಂದಾಜು, ಅದು ತಪ್ಪಿರ್ಬೋದು, ಬಟ್ ಅಷ್ಟಂತೂ ಮುಂಚೆ ಎಲ್ಲ 2,500-3 ಸಾವಿರ ವೋಟ್ ಬರೋದು. ಈಗ ಮೋರ್ ದೆನ್ ಒಂದು 10,000 to 15,000 ಮೈನಾರಿಟಿ ವೋಟ್ಸು ಬಿಜೆಪಿ ಒಂದೇ ಬರುತ್ತೆ ಸರ್. ನೀವು ಸಾಂಪ್ರದಾಯಿಕ ವೋಟ್ ಬೇಸ್ ಏನಿದೆಯಲ್ಲ ಇಲ್ಲಿ, ಅಲ್ಲ ಈ ವಿಚಾರ ನಾನು ಅಲ್ಲಿ ಕೇಳಿಸ್ಕೊಂಡಿದ್ದೀನಿ. ಬಟ್ ಗ್ರೌಂಡ್ ಲೆವೆಲಲ್ಲಿ ಇರೋದ್ರಿಂದ ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್ ನನಗೆ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬ ಪಂಚಮಸಾಲಿ ಅವರು ಇರ್ಬೋದು, ಮುಂದುವರಿದ ಜಾತಿಯವರು ಇರ್ಬೋದು, ಅವರು ಬಿಜೆಪಿ ಬಿಟ್ಟು ಒಂದು ವೋಟು ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ಅತಿ ಹೆಚ್ಚು ಮತ ಅವರೇ ಆಗ್ತಾರೆ. ಅತಿ ಹೆಚ್ಚು ಮತಗಳು ಅವರೇ ಆಗ್ತಾರೆ ಈ ಕ್ಷೇತ್ರದಲ್ಲಿ. ಇದನ್ನು ಭಾಳ